ಇವತ್ತು ನಿನ್ನ ಕೈಯಲ್ಲಿ ಸೆಲ್ಫಿ ಸ್ಟಿಕ್ ಕೊಟ್ಟಿತ್ತಿಲ್ಲ ಅಂದರೆ ನನ್ನ ಟ್ರೈಪಾಡ್ ಉಳಿತಿತ್ತು. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಕಲರ್ ಡ್ರೆಸ್ ಹಾಕೊಂಡೆ. ಹಿಂದೆ ಎಲ್ಲ ಗಲೀಜಿದೆಲ್ಲ ನೋಡ್ಕೋಬೇಡಿ. ಇವತ್ತೇನು ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ಜೈಲಿಂದ ಹೊರ ಕರ್ಕೊಂಬರ್ಬೇಕಂದ್ರೆ ಮನೆಯಿಂದ ಯಾರಾದ್ರೂ ಬರಬೇಕಂತೆ. ಸೊ ಅದಕ್ಕೆ ಅಮ್ಮ ಬಂದಿದ್ರು. ಅಂತೂ ಇಂತೂ ಜೈಲಿಂದ ತಪ್ಪಿಸ್ಕೊಂಡು ಹೊರಗೆ ಬಂದೆ ನಾನು. ಬರುವಾಗ ಸ್ಟ್ರಿಕ್ ವಾರ್ನಿಂಗ್ ಮಾಡಿ ಕಳಿಸಿದ್ರು. ಹೋಗುವಾಗ ಯಾರು ಕರ್ಕೊಂಡು ಹೋಗಿದ್ದೆ, ಬರುವಾಗ ಹೊರಗೆ ಕರ್ಕೊಂಬರ್ಬೇಕು ಅಂತ. ಮನೆ ಹುಷಾರಿಲ್ಲ ಅಂತ ಅದಕ್ಕೆ ಕೈಯಲ್ಲಿ ಎಳ್ನೀರು ಇಟ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಮುಂದೆ ಮುಂದೆ ನಾ ಹಿಂದೆ. ಹಾದಲ್ಲಿ ಯಾರಾದ್ರೂ ಸಿಕ್ಕರೆ ಸಾಕಪ್ಪ, ಮಾತಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಅಲ್ಲ ಹಾಫ್ ಆನ್ ಅವರ್ ಆಗ್ಬಿಟ್ಟು ಊಟದೆಲ್ಲ ಮಾತಾಡೋದಾದ್ಮೇಲೆ ಅಂತೂ ಇಂತೂ ನಮ್ಮ ಏರಿಯಾಗೆ ತಲುಪಿದ್ವಿ. ಈ ಏರಿಯಾ ಯಾವುದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಂತೂ ಇಂತೂ ಮನೆಗೆ ಬಂದ್ವಿ. ಅವಾಗ ನಮ್ಮ ಅಮ್ಮನ ತಲೆಯಲ್ಲಿ ಏನೋ ಫ್ಲ್ಯಾಶ್ ಆಯಿತು, ಏನೋ ಬರ್ತೋದ್ವಿ ಅಂತ. ಮನೆಗೆ ಬಂದು ಇನ್ನೂ 2 ನಿಮಿಷನೂ ಆಗಿಲ್ಲ. ಅದಕ್ಕೆ 2 ಕೋದಿಗಳ ಜೊತೆ ಹೊರಗಡೆ ಹೋಗೋಣ ಅಂತ ಇದ್ದೆ. ನಾವು ಮನೆಗೆ ಬರೋಷ್ಟರಲ್ಲಿ ನಮ್ಮ ಮಾಮ ಬಿಸಿಯಾಗಿ ಆಮ್ಲೆಟ್ ಮಾಡ್ತಿದ್ರು ಬಂದಿರೋ ಖುಷಿಗೆ. ನಮ್ಮ ಎದುರು ಬಿಸಿ ಮಾಡ್ತಿರ್ಬೇಕು, ನಾವು ಸುಮ್ಮನೆ ಇರಬೇಕು, ಅದೆಲ್ಲ ಸೀನೆ ಎಲ್ಲ. ಅದಕ್ಕೆ ಒಂದಕ್ಕೆ ನೋಡ್ಬಿಡೋಣ ಅಂತ ನಾನು ನನ್ನ ತಮ್ಮ ಬಾಯಿ ಹಾಕೊಂಡು ತಿಂದೇ ಬಿಟ್ವಿ. ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಹೋಗ್ತಿದ್ವಿ. ಆದರೆ ಇಬ್ಬರದು ನೋಡಿ ಕ್ರಿಕೆಟ್ ಹುಟ್ಟಿದ್ರು. ನೋಡಿ ವಿಡಿಯೋ ಮಾಡ್ಬೇಕಂದ್ರೆ ರಿಯಾಕ್ಷನ್ ನೋಡಿ ಹೆಂಗೆ ಕೊಡ್ತಾನೆ. ಊರಿಂದ ಬರುವಾಗ ನಮ್ಮ ಅಮ್ಮನ ಕೈಯಿಂದ ಸೆಲ್ಫಿ ಸ್ಟಿಕ್ ತರಿಸಿದ್ದೆ. ಬಂದ ತಕ್ಷಣ ಮುರಿದು ಬಿಟ್ಟರು. ಆಲ್ರೆಡಿ ಕೈಯಲ್ಲಿ ಏನೂ ನಿಲ್ಲಲ್ಲ, ಎಲ್ಲ ಮುರಿದು ಬಿಡ್ತಾರೆ. ಅದಕ್ಕೆ ಎಲ್ಲ ಕೂತ್ಕೊಂಡು ಏನು ಮಾಡೋದು ಅಂತ ಡಿಸ್ಕಸ್ ಮಾಡಿ ಈ ಸರ್ ಅವ್ರ ಕೈಯಲ್ಲೆಲ್ಲ ಆಗುತ್ತೆ ಅಂತ ಟ್ರೈ ಮಾಡ್ತಿದ್ರು. ಬಟ್ ಏನೂ ಆಗಿಲ್ಲ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.